forever on fire. ಯಾವ್ದ್ರಲ್ಲಿ ಈಗ ಮೂಡಾದ ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದು ಹಳೆ ಸುದ್ದಿ. ಇದು ಈ ಒಂದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ. ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ, ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ ಅದೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದ್ ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಇರಲಿಲ್ಲ, ಆಗಿದ್ದ ಸರ್ಕಾರದಿಂದ ಒಂದು ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ, ಯಾತಕ್ಕೆ ನೀವು ಆಕ್ಷನ್ ತಗೊಳ್ಳಿಲ್ಲ? ಈಗ ಯಾವ್ದಾದ್ರು ಪ್ರೇರೇಪಣೆ ಆಕ್ಷನ್ ತಗೊಳ್ಳೋದಕ್ಕೆ? ಒಂದು ವರ್ಷದ ಹಿಂದೆನೆ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ. ಇದೆ ಯಾತಕ್ಕೆ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ರು? ಯಾರು ಶರಣಾಗಿದ್ದು? ಈಗ ಇದು ಹೊರಗಡೆ ಬರಲಿಕ್ಕೆ ಸಿದ್ದರಾಮಯ್ಯ ಹೊರಗಡೆ ತೆಗೆದ್ರ? ಇದನ್ನ ಮುಖ್ಯಮಂತ್ರಿಗಳು ತೆಗೆದಿಲ್ಲ, ಬೇರೆಯವರು ತೆಗೆದಿರತ್ತಾನೆ. ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡ್ಕೋಬೇಕು. ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಅದನ್ನ ಸುತ್ತಾಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇದ್ದಾರೆ. ಈಗ ಒಂದು ಕಡೆ ರೈತರಿಗೆ ಹಾಲಿನ ದರ ಕಡಿಮೆ ಮಾಡಿದ್ರು, ಇನ್ನೊಂದ್ ಕಡೆ ಗ್ರಾಹಕರಿಗೆ ಅದೆಂತದ್ದು 50 ml 55 ml ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ₹2 ಜಾಸ್ತಿ ಮಾಡ್ಕೊಂಡು ಕೂತವ್ರೆ. ಅದರಿಂದ ಈ ಸರ್ಕಾರ ಏನೋ ಒಂದು ಸರ್ಕಾರದ ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ. ಇವತ್ತು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಮತ್ತೆ ಜನತೆಯ ಮೇಲೆನೆ ಈ ರೀತಿಯ ಹೊರೆಗಳನ್ನ ಹೊರಿಸಿ ಜನರಿಗೆ ಗ್ಯಾರಂಟಿ ಅಂತ ಹೇಳಿ ಜನರನ್ನ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಯಾವ್ದ್ರಲ್ಲಿ ಈಗ ಮೂಡಾದ ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದು ಹಳೆ ಸುದ್ದಿ. ಇದು ಈ ಒಂದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ. ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ, ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ ಅದೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದ್ ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಇರಲಿಲ್ಲ, ಆಗಿದ್ದ ಸರ್ಕಾರದಿಂದ ಒಂದು ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಕಳೆದ ಜುಲೈನಲ್ಲಿ ನಿಮಗೆ ಮೂಡಾದ ಅವ್ಯವಹಾರಗಳ ಬಗ್ಗೆ ನಿಮಗೆ ಫೈಲ್ ಬಂತಲ್ಲ, ಯಾತಕ್ಕೆ ನೀವು ಆಕ್ಷನ್ ತಗೊಳ್ಳಿಲ್ಲ? ಈಗ ಯಾವ್ದಾದ್ರು ಪ್ರೇರೇಪಣೆ ಆಕ್ಷನ್ ತಗೊಳ್ಳೋದಕ್ಕೆ? ಒಂದು ವರ್ಷದ ಹಿಂದೆನೆ ಈ ಸರ್ಕಾರ ಬಂದಾಗಲೇ ಎಲ್ಲ ಮಾಹಿತಿ ಸರ್ಕಾರದ ಮುಂದೆ ಕೊಟ್ಟಿದ್ದಾರೆ. ಇದೆ ಯಾತಕ್ಕೆ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ರು? ಯಾರು ಶರಣಾಗಿದ್ದು? ಈಗ ಇದು ಹೊರಗಡೆ ಬರಲಿಕ್ಕೆ ಸಿದ್ದರಾಮಯ್ಯ ಹೊರಗಡೆ ತೆಗೆದ್ರ? ಇದನ್ನ ಮುಖ್ಯಮಂತ್ರಿಗಳು ತೆಗೆದಿಲ್ಲ, ಬೇರೆಯವರು ತೆಗೆದಿರತ್ತಾನೆ. ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡ್ಕೋಬೇಕು. ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಅದನ್ನ ಸುತ್ತಾಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇದ್ದಾರೆ. ಈಗ ಒಂದು ಕಡೆ ರೈತರಿಗೆ ಹಾಲಿನ ದರ ಕಡಿಮೆ ಮಾಡಿದ್ರು, ಇನ್ನೊಂದ್ ಕಡೆ ಗ್ರಾಹಕರಿಗೆ ಅದೆಂತದ್ದು 50 ml 55 ml ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ₹2 ಜಾಸ್ತಿ ಮಾಡ್ಕೊಂಡು ಕೂತವ್ರೆ. ಅದರಿಂದ ಈ ಸರ್ಕಾರ ಏನೋ ಒಂದು ಸರ್ಕಾರದ ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ. ಇವತ್ತು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಮತ್ತೆ ಜನತೆಯ ಮೇಲೆನೆ ಈ ರೀತಿಯ ಹೊರೆಗಳನ್ನ ಹೊರಿಸಿ ಜನರಿಗೆ ಗ್ಯಾರಂಟಿ ಅಂತ ಹೇಳಿ ಜನರನ್ನ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.